ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಗಿರೀಶ್ ನನ್ನ ಹತ್ರ ಇದ್ರ ಬಗ್ಗೆ ಏನು ಕೂಡ ಮಾತಾಡ್ಲಿಲ್ಲ. ಅವನ್ ಸಡನ್ ಆಗಿ ಆಫೀಸಿಂದ ಹೋಗಿರೋದು ನಮಗ್ ತುಂಬಾ ಪ್ರಾಬ್ಲಮ್ ಆಗಿರೋದಂತೂ ನಿಜ. ಅಲ್ಲ, ಏನಕ್ಕೆ ಹಾಗೆಲ್ಲ ಮಾಡ್ದ ಅವನು? ಏನಾದ್ರೂ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಹೇಳ್ಕೊಳಕ್ ಏನಾಗಿತ್ತು ಅವನಿಗೆ? ಅವನ್ ನಿನ್ನ ಹತ್ರ ಹೇಳಲ್ಲ ಅಭಯ್. ಯಾಕೆ ಗೊತ್ತಾ? ನಿನ್ನ ಹತ್ರ ಯಾವ ಪ್ರಾಮಾಣಿಕರು ಮುಕ್ತವಾಗಿ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಯೋಚನೆ ಮಾಡ್ತಿದ್ಯಾ? ಯಾಕೆ ಅಂದ್ರೆ ನೀನು ಆ ಅಖಿಲ ಕಡೆ ಅಲ್ವಾ? ಅವಳು ಮಾಡೋ ಅನ್ಯಾಯ ನಿನ್ ಕಣ್ಮುಂದೆ ಇದ್ರೂ ಕೂಡ ನೀನ್ ಕುರುಡ ಆಗಿದ್ಯಾ. ನಾನು ಈಗ್ಲೂ ಹೇಳ್ತಾ ಇದ್ದೀನಿ ಅಭಯ್, ಅಖಿಲ ಏನೋ ಸ್ಕ್ಯಾಮ್ ಮಾಡಿದಾಳೆ. ಅದನ್ ಹೇಳೋದಿಕ್ಕೆ ಅಂತಾನೆ ಗಿರೀಶ್ ಇಲ್ಲಿವರೆಗೂ ಬಂದಿದ್ದ. ಆದ್ರೆ ಅಖಿಲ ಅವನ್ನ ಹೆದರಿಸಿ ಅವನನ್ನ ಬಾಯಿ ಬಿಡದೆ ಇರೋ ಹಾಗೆ ತಡೆದಿದ್ದಾಳೆ. ಅಮ್ಮಮ್ಮ, ಏನಂದ್ರಿ? ಹೇಳು, ಆಫೀಸಲ್ಲಿ ಏನ್ ಅವ್ಯವಹಾರ ನಡೆಸ್ತಾ ಇದೀಯಾ ಅಂತ. ಇನಫ್ ಇಸ್ ಇನಫ್ ಅಮ್ಮಮ್ಮ, ಇನ್ನೇನು ಮಾತಾಡ್ಬೇಡಿ. ಯಾಕೆ ಮಾತಾಡ್ಬಾರ್ದು? ನಿನ್ ಮುಖವಾಡ ಕಳಚುತ್ತೆ ಅಂತಾನ? ನಿಜ ಹೇಳಾಕಿಲ್ಲ. ಗಿರೀಶ್ ನನ್ಗೇನ್ ಹೇಳಕ್ ಬಂದಿದ್ದ? ನೀನ್ ಅವನ್ಗೆ ಏನ್ ಮಾಡ್ದೆ? ಸುಳ್ಳು ಹೇಳ್ಬೇಡ, ನಿಜ ಹೇಳು.